ನಮಸ್ತೆ, ಬನ್ನಿ ನಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂತಹ ಒಂದು ವಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದೇ ಜೋಳದ ವಡೆ. ಇದರಲ್ಲಿ ಜೋಳದ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಜೋಳದ ವಡೆ ಅಂತ ಕರಿತೀವಿ. ಇದನ್ನ ನೀವು ಯಾವುದೇ ಹಬ್ಬ ಆಗ್ಲಿ ಅಥವಾ ಯಾವುದೇ ಟೂರ್ ಹೋದ್ರಾಗೂ ಇದನ್ನ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದಂತ. ಇದಕ್ಕಾಗಿ ಒಂದು 1/4 ಕಪ್ ಅಷ್ಟು ಉದ್ದಿನ ಕಾಳನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕೊಂಡು ಇದನ್ನ ಸರಿಯಾಗಿ ಉಸ್ಕೊತಾ ಇದ್ದೀನಿ. ಇದರಿಂದ ಇದರಲ್ಲಿರುವ ಕಲ್ಮಶ ಎಲ್ಲ ಹೋಗುತ್ತೆ. ಆಮೇಲೆ ಇದನ್ನ ಪೌಡರ್ ಮಾಡ್ಕೊಂಡು ಇದಕ್ಕೂ ಒಂದು ತಟ್ಟೆಗೆ ಹಾಕೊಳ್ಳಿ. ಆಮೇಲೆ ಇದಕ್ಕೆ 2 ಕಪ್ ಅಷ್ಟು ಜೋಳದ ಹಿಟ್ಟು, 1 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಗೂ 1/4 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಇದಕ್ಕೊಂದು ಹಸಿ ಮಸಾಲೆ ಹಸಿ ಖಾರ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 10 ರಿಂದ 15 ಬೆಳ್ಳುಳ್ಳಿ ಹೆಸಳು, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಇದನ್ನ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಹಿಟ್ಟಕ್ಕೆ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಓಂ ಕಾಳು, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳಿ. ಇದನ್ನೊಂದ್ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಇದನ್ನ ನಾವು ಬೆಚ್ಚಗಿರೋ ನೀರನ್ನೇ ಹಾಕೊಂಡು ಇದನ್ನ ಹಿಟ್ಟನ್ನು ನಾದ್ಕೋಬೇಕು. ಯಾಕಂದ್ರೆ ನಾವು ಇದರಲ್ಲಿ ಜೋಳದ ಹಿಟ್ಟನ್ನು ಹಾಕೊಂಡಿದ್ದೀವಿ. ಈ ಹಿಟ್ಟನ್ನು ಸರಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಬಿಟ್ಟು ಇಲ್ಲಿ ಸುಮಾರು ನಾವು 1 ಗಂಟೆವರೆಗೂ ಆದ್ರೂ ಇದನ್ನ ನೆನೆಸ್ಬೇಕು. ಇಲ್ಲಾಂದ್ರೆ ಇದನ್ನ ನಾವು ಮಾಮೂಲಿಯಾಗಿ ರಾತ್ರಿ ನೆನೆಸಿಟ್ಟಿರ್ತೀವಿ. ಬೆಳಗ್ಗೆ ಮಾಡ್ಕೋಬೇಕಂದ್ರೆ ರಾತ್ರಿ ನೆನೆಸ್ಬಿಟ್ಟು ಮಾಡ್ಕೋತೀವಿ. ಬನ್ನೀಗ ಹಿಟ್ಟು ನೆಂದಾಗಿದೆ. ಇದನ್ನು ವಡೆ ತಟ್ಕೊಳ್ಳೋಣ. ನೀವು ಬೇಕಂದ್ರೆ ಪ್ಲಾಸ್ಟಿಕ್ ಶೀಟು, ಬಾಳೆ ಎಲೆ ಅಥವಾ ಹೋಳಿಗೆ ಮಾಡೋ ಎಲೆ ಮೇಲೂ ಇದನ್ನ ತಟ್ಕೋಬಹುದು. ಮೇಲಿಂದ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಂಡು ಇದನ್ನ ಸರಿಯಾಗಿ ತಟ್ಕೊಳ್ಳಿ. ಆಮೇಲೆ ಇದನ್ನ ಬಿಸಿರುವ ಎಣ್ಣೆಯಲ್ಲಿ ಹಾಕೊಂಡು ಮೀಡಿಯಂ ಹೈ ಫ್ಲೇಮ್ ಅಲ್ಲಿ ಸರಿಯಾಗಿ ಕರ್ಕೊಂಡ್ಬಿಡಿ. ನೋಡಿ ನಮ್ದು ವಡೆ ಎಷ್ಟು ಚೆನ್ನಾಗಿ ಉಬ್ಬುಬಾಯಿ ಬಂದಿದೆ ಅಂತ. ಇದು ನೀವು ಎಷ್ಟು ನೆನೆಸ್ತಿರೋ ಹಿಟ್ಟನ್ನ ಆ ರೀತಿ ಇದು ಉಬ್ಬುಬಾಯಿ ಬರುತ್ತೆ. ಈ ವಡೆಯನ್ನು ನೀವು ಸುಮಾರು 2-3 ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನೂ ಆಗಲ್ಲ. ನೋಡಿ ನಮ್ದು ವಡೆ ಈಗ ಜೋಳದ ವಡೆ ತಯಾರಾಯ್ತು. ನೋಡಿ ನಮ್ಮ ವಡೆ ಎಷ್ಟು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆ ಅಥವಾ ಮೊಸರು ಮತ್ತು ಶೇಂಗಾ ಚಟ್ನಿಯೊಂದಿಗೂ ಸರ್ವ್ ಮಾಡಬಹುದು. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.